ಗಾಡಿ ಬಿಸಿಲಲ್ಲಿ ಹೋಗಬೇಕು, ಬಿಸಿ ಬಿಸಿ ಬಿರಿಯಾನಿ ತಿನ್ನಬೇಕು. ದಟ್ ಇಸ್ ದ ಗೋಲ್. ಒಳ್ಳೆ ಪೀಸ್ ಆಗಿ ಹೇಳಿ ಮೇಡಮ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಎಲ್ಲರಿಗೆ ಹ್ಯಾಪಿ ವಿಮೆನ್ಸ್ ಡೇ. ವಿಮೆನ್ ಡೇ ಅಂದ್ರೆ ಒಂಥರ ಸ್ಪೆಷಲ್ ಅಂಡ್ ನಮ್ಮ ಒಂದು ಲೈಫಲ್ಲಿ ಕೆಲವೊಬ್ರು ವಿಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಅಂಡ್ ಅದು ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ಹಾಗೆ ಗರ್ಲ್ಸ್ ಫ್ರೆಂಡ್ಸ್ ಇರ್ಬೋದು. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ವಿಮೆನ್ಸ್ ಡೇ. ಇವತ್ತು ವಿಮೆನ್ಸ್ ಡೇ ಆಗಿರೋದ್ರಿಂದ ನಮ್ಮ ಯಜಮಾನರು ನಾನು ಕೇಳಿದಂಥ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ ಪ್ಲೇಸ್ ಅಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಲ್ಲಿ ಸಿಗುವಂಥ ಬಿರಿಯಾನಿ ನನಗೆ ತುಂಬಾ ಇಷ್ಟ ಆ್ಯಂಡ್ ತುಂಬಾ ದಿನ ಆಗಿತ್ತು ಅಲ್ಲಿ ಹೋಗಿ. ಆಲ್ಮೋಸ್ಟ್ 1.5 year ಆಗ್ತಾ ಬಂತು ಆ್ಯಂಡ್ ನಾನು ಹೋಗೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಸೊ ಯಾವುದು ಅಂತ ಅಂದರೆ ಮಲ್ಲಿಕಾ ಬಿರಿಯಾನಿ. ನಂಗೆ ಅಲ್ಲಿ ಮಟನ್ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬಾ ಬಿಸಿಲಿದೆ, ಹೋಗಬೇಕು. ಇವಾಗ ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಇವತ್ತು ಹೋಗ್ತೀವಿ ಆ್ಯಂಡ್ ಅದ್ರದ್ದು ಒಂದು ವ್ಲಾಗ್ ಆಗಿರುತ್ತೆ, ಮಿನಿ ವ್ಲಾಗ್. ತುಂಬ ದಿವಸ ಆದಮೇಲೆ ನಾನು ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇರೋದು. ಅದಕ್ಕೋಸ್ಕರ ತುಂಬ ಬಿಸಿಲಿರೋದ್ರಿಂದ ನಾನು ಕ್ಲಿಪ್ ಆನ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಬಿಸಿಲಿದೆ. ಗಾಡಿ ಬಿಸಿಲಲ್ಲಿ ಹೋಗಬೇಕು, ಬಿಸಿ ಬಿಸಿ ಬಿರಿಯಾನಿ ತಿನ್ನಬೇಕು. ದಟ್ ಇಸ್ ದ ಗೋಲ್. ಇವತ್ತು ಒಂದು ಕ್ರಾಪ್ ಟಾಪ್ ಟೀ ಶರ್ಟ್ ಹಾಕಿದ್ದೀನಿ, ಹಾಗೆ ಬ್ಯಾಗಿ ಪ್ಯಾಂಟ್ ಹಾಕಿದ್ದೀನಿ. ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಜೀನ್ಸ್ ಎಲ್ಲ ಹಾಕೊಳಕ್ಕಾಗಲ್ಲ, ಅದು ಕಂಫರ್ಟಬಲ್ ಇರೋದಿಲ್ಲ. ಆ್ಯಂಡ್ ಬ್ಲ್ಯಾಕ್ ಹಾಕಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಬ್ಲ್ಯಾಕೇ ಜಾಸ್ತಿ ಇರೋದು, ಅದಕ್ಕೋಸ್ಕರ. ಸೊ ನನ್ನ ಪ್ಯಾಂಟ್ ಈ ಥರ ಇದೆ ಆ್ಯಂಡ್ ಫ್ರೀ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಶರ್ಟ್ ಹಾಕಿದ್ದೀನಿ. ಔಟ್ಫಿಟ್ ಆಫ್ ದಿ ಡೇ ಕೂಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸಾರಿ, ಈ ಒಂದು ಮಿರರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಕಾಣುತ್ತೆ. ನಾನು ಇಷ್ಟೊಂದು ಹೈಟ್ ಇದ್ದೀನ ಅಂತ ಅನಿಸ್ತಿದೆ ನನಗೇನೆ. ಎಸ್, ಹ್ಯಾಪಿ ವುಮೆನ್ಸ್ ಡೇ. ನನಗೆ ಸೆಲ್ಫ್ ಲವ್ ಜಾಸ್ತಿ, ನಾನು ತುಂಬ ಸೆಲ್ಫ್ ಲವ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಎಸ್. ಲೇಟ್ ಆಯಿತು, ನಮ್ಮ ಯಜಮಾನರು ಬೈತಾರೆ. ಇವಾಗ ನಾನು ಹೋಗಬೇಕು. ಬಾಯ್, ಸ್ಟೇ ಟ್ಯೂನ್ಡ್. ಈಗ ಹೊರಟಿದ್ದೀವಿ. ಫಸ್ಟ್ ಟೈಮ್ ಕೂಡ ಹರಿನೇ ನನ್ನ ಕರ್ಕೊಂಡು ಹೋಗಿದ್ದು ಮಲ್ಲಿಕಾ ಬಿರಿಯಾನಿಗೆ. ಹಾಗೆ ನಾನು ಒಂದು 3-4 ಟೈಮ್ಸ್ ನಾನು ಹೋಗಿದ್ದೀವಿ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಿರಿಯಾನಿ. ಆ್ಯಂಡ್ ಆಫ್ಕೋರ್ಸ್ ಈಗ ತುಂಬ ಫೇಮಸ್ ಆಗಿದೆ ಮಲ್ಲಿಕಾ ಬಿರಿಯಾನಿ. ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ ಅಂತ ಹೇಳಿ ತುಂಬ ಸೀಟಿಂಗ್ಸ್ ಎಲ್ಲ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಹಾಗೆ ಪಾರ್ಕಿಂಗ್ ಏರಿಯಾ ಇದೆ ಆ್ಯಂಡ್ ಎಲ್ಲದಕ್ಕೂ ಡಿಫ್ರೆಂಟ್ ಕೌಂಟರ್ಸ್ ಇದೆ. ಹಾಗೆ ಬಿರಿಯಾನಿಗೆ 1 ಕೌಂಟರು, ಹಾಗೆ ಸೈಡ್ಸ್ಗೆಲ್ಲ 1 ಕೌಂಟರು, ಹಾಗೆ ಬಿಲ್ಲಿಂಗ್ಗೆ 1 ಕೌಂಟರ್. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೆಲ್ಫ್ ಸರ್ವಿಸ್ ಮಾತ್ರನೇ ಇರೋದು. ಆ್ಯಂಡ್ ಯಾಕಂದರೆ ತುಂಬಾ ರಶ್ ಆಗಿಬಿಡುತ್ತೆ ಅವ್ರಿಗೆಲ್ಲ ಟೇಬಲ್ ಸರ್ವಿಸ್ ಕೊಡಬೇಕು ಅಂದರೆ. ಇಲ್ಲಿ ಎವ್ರಿ ಅವರ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾರೆ. ದೊಡ್ಡ ಕ್ವಾಂಟಿಟಿಲಿ ಬಿರಿಯಾನಿ ಪ್ರಿಪೇರ್ ಮಾಡ್ತಾರೆ. 280 rupees 1 ಬಿರಿಯಾನಿ, ಮಟನ್ ಬಿರಿಯಾನಿ. ಅದು ಇಬ್ಬರು ತಿನ್ಬೋದು, ಅಷ್ಟು ಕ್ವಾಂಟಿಟಿಲಿ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ವಾಂಟಿಟಿಲಿ ಕೊಡ್ತಾರೆ. ಹಾಗೆಯೇ 1 ಬಿರಿಯಾನಿಲಿ ಏನಿಲ್ಲ ಮಿನಿಮಮ್ ಅಂದರೂ ಒಂದು 8ರಿಂದ 10 ಪೀಸ್ಗಳನ್ನ ಹಾಕ್ತಾರೆ. ಅದು ಅಷ್ಟೇ ಜ್ಯೂಸಿಯಾಗಿ ಟೆಂಡರ್ ಆಗಿರುತ್ತೆ ಇಲ್ಲಿ. ನನಗೆ ಅದಕ್ಕೋಸ್ಕರನೇ ಇಲ್ಲಿ ಬಿರಿಯಾನಿ ತುಂಬಾ ಇಷ್ಟ. ನಾನು ಎಲ್ಲೂ ಮಟನ್ ಬಿರಿಯಾನಿ ತಿನ್ನಲ್ಲ, ಯಾವ ಹೋಟೆಲಲ್ಲೂ ಮಟನ್ ಬಿರಿಯಾನಿ ತಿನ್ನಲ್ಲ. ಇಲ್ಲಿ ನನಗೆ ಮಟನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಫಸ್ಟ್ ಟೈಮ್ ನಾವು ಮಟನ್ ಚಾಪ್ಸ್ನ ತೊಗೊಂಡಿದ್ವಿ. ಅದು ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಮೇನ್ ಥಿಂಗ್ ಇದ್ದಿದ್ದು ನನಗೆ ಬಿರಿಯಾನಿನೇ. ಹಾಗೆ ನೀವು ನೋಡ್ಬೋದು ಸುತ್ತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮುಂಚೆ ಇಲ್ಲಿ ಬಂದು ತಿಂದವ್ರಿಗೆ ಗೊತ್ತಿರುತ್ತೆ ಇದು ಹೇಗಿತ್ತು ಮಲ್ಲಿಕಾ ಬಿರಿಯಾನಿ, ಎಷ್ಟು ಚಿಕ್ಕದಾಗಿತ್ತು ಅಂತ. ಇವಾಗ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಜ್ಯೂಸಿ ಆಗಿದೆ ಆ ಮಟನ್ ಪೀಸ್ ಎಲ್ಲ. ಇಟ್ಸ್ ಲೈಕ್
ವಾವ್ ಅಂತಲೇ ಹೇಳ್ಬೋದು. ನಾನ್ ವೆಜಿಟೇರಿಯನ್ಸ್ಗಂತೂ ಸಕ್ಕತ್ ಇಷ್ಟ ಆಗುತ್ತೆ. ಯಾರು ಹೋಗಿಲ್ಲ ದಯವಿಟ್ಟು ಹೋಗಿ ಇಲ್ಲಿ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಪ್ರತಿಯೊಂದು ಬೈಟ್ ನಾವು ತಿನ್ನಬೇಕಾದ್ರೆ ಆ ಅರೋಮಾ ಇದೆಯಲ್ಲ ಬಿರಿಯಾನಿದು, ಇಟ್ಸ್ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಐ ಜಸ್ಟ್ ಲವ್ಡ್ ಇಟ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ತಿಂತಾ ಇರೋದು. ಯಾವುದೇ ಫೇವ್ರೆಟ್ ಪ್ಲೇಸ್ ಇದ್ರೂ ನಾನು ಹರಿ ರೆಗ್ಯುಲರ್ ಆಗಿ ಹೋಗ್ತೀನಲ್ಲ, ಯಾಕಂದರೆ ಎವ್ರಿ ಟೈಮ್ ಅಲ್ಲಿ ತಿಂತಾ ಇದ್ರೆ ಅದು ನಮಗೆ ತಿನ್ನಬೇಕು ಅಂತಲೇ ಅನ್ಸಲ್ಲ. ಅದಕ್ಕೆ ಯಾವಾಗಾದರೂ ಒಂದ್ಸಲ 6 months ಒನ್ಸ್ 3 months ಒನ್ಸ್ ಆ ಥರ ಹೋಗಿ ನಮ್ಮ ಫೇವ್ರೆಟ್ ಪ್ಲೇಸಸ್ ಲೈಕ್ ಫೇವ್ರೆಟ್ ಫುಡ್ಡನ್ನು ನಾವು ತಿಂತಾ ಇರ್ತೀವಿ. ಅಲ್ಲಿರುವಂಥ ಸ್ಟಾಫ್ಸ್ ಕೂಡ ಅಷ್ಟೇ, ಎಲ್ಲರೂ ಬಂದು ಅಲ್ಲಿ ಬರೋರೆಲ್ಲ ಎಲ್ಲ ಫ್ರೆಂಡ್ಸ್ ಜೊತೆ ಬರ್ತಾರೆ, ಫ್ಯಾಮಿಲಿ ಜೊತೆ ಬರ್ತಾರೆ. ಹಾಗೆ ಎಷ್ಟು ಪಾರ್ಸಲ್ಸ್ ಹೋಗ್ತವೆ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಆ್ಯಂಬಿಯನ್ಸ್ನ ಮೇಂಟೈನ್ ಮಾಡಿದ್ದಾರೆ. ಇವಾಗ ನೀವು ನೋಡ್ಬೋದು ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಫಸ್ಟ್ ಬಂದಿದ್ದಕ್ಕಿಂತ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಒಳಗಡೆ ನಿಮಗೆ ಡೆಸರ್ಟ್, ಕೂಲ್ ಡ್ರಿಂಕ್ಸ್ ಹಾಗೆ ಐಸ್ ಕ್ರೀಮ್ಸ್ ಎಲ್ಲನೂ ಸಿಗುತ್ತೆ. ನನ್ನ ಫೇವ್ರೇಟ್ ಡೆಸರ್ಟ್ ರೈಸ್ ಕೀರ್ ನಂಗೆ ತುಂಬಾ ಇಷ್ಟ. ಸೊ ಆಫ್ಟರ್ ಬಿರಿಯಾನಿ ನಾನು ಇದರಿಂದ ನನ್ನ ಒಂದು ಮೀಲನ್ನು ಎಂಡ್ ಮಾಡಿದೆ. ಶನಿವಾರ ಆಗಿದ್ರು ಕೂಡ ಎಷ್ಟು ಜನ ಬಂದಿದ್ದಾರೆ ನೀವು ನೋಡ್ಬೋದು. ತುಂಬಾ ಕ್ರೌಡ್ ಇತ್ತು. ಹಾಗೆಯೇ ಕುತ್ಕೊಳ್ಳೋದಕ್ಕೆಲ್ಲ ಸೋಫಾಸ್ ಎಲ್ಲ ಹಾಕಿದ್ದಾರೆ ವೇಟಿಂಗ್ ಮಾಡೋದಕ್ಕೆ. ಸೊ ನಾವಂತೂ ಒಳ್ಳೆ ಬಿರಿಯಾನಿ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು.